ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ಧಾರೂಢ ಮಠದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ. ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಒಂದು ಜಾತ್ರೆಗೆ ಆಗಮಿಸಿ ಏನು ಜಾತ್ರೆನ ಕಣ್ತುಂಬಿಕೊಂಡ್ರು. ಯಾವ ರೀತಿ ಜಾತ್ರೆ ಸಂಭ್ರಮ ಇತ್ತು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಿದ್ಧಾರೂಢರ ಬಗ್ಗೆ ಹೇಳ್ತಾ ಇದ್ದೆ. ಇವರು ಏನು ಶತಮಾನ ಕಂಡಂತಹ ಒಂದೇನು ನೂರಾರು ವರ್ಷ ಇತಿಹಾಸ ಹೊಂದಿರುವಂತಹ ಒಂದೇನು ಈ ಮಠದ ಆವರಣದಲ್ಲಿ ಈಗ ಸಂಭ್ರಮದಿಂದ ತೇರೆಳೆಯಲಾಯಿತು. ಏನು ಉತ್ತರ ಕರ್ನಾಟಕ ಅಲ್ಲದೆ ಕರ್ನಾಟಕ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಒಂದು ತೇರ್ನ ರಥೋತ್ಸವನ ಎಳೆಯೋದನ್ನ ಕಣ್ತುಂಬಿಕೊಂಡ್ರು. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಸಿದ್ಧಾರೂಢರು ಅಂದ ಕೂಡಲೇ ಇಲ್ಲಿ ಉತ್ತರ ಕರ್ನಾಟಕ ಒಂದಲ್ಲ, ಒಂದು ಈ ಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿ ಒಂದು ಖ್ಯಾತವಾದಂತಹವರು ಮತ್ತು ಒಂದು ರೀತಿಯಲ್ಲಿ ಆ ನಡೆದಾಡುವ ದೇವರಂತಾನೆ ಪ್ರಸಿದ್ಧಿಯಾದಂಥವ್ರು. ಈಗ ಅವರ ಒಂದು 124ನೇ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆದಿದೆ. ಉತ್ತತ್ತಿ ಮತ್ತು ಏನು ಬಾಳೆಕಾಯಿ ಇರ್ಬೋದು ಮತ್ತು ಏನು ತಮ್ಮ ಏನು ಉತ್ತತ್ತಿ, ಬಾಳೆಕಾಯಿ ಇತ್ಯಾದಿಗಳನ್ನ ತೇರಿಗೆ ಎಳೆಯುವ ಮೂಲಕ ಭಕ್ತಿ ಸಮರ್ಪಿಸುವಂತಹ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥನೆ ಮಾಡಿದ್ರು. ಇಲ್ಲಿ ಸಿದ್ಧಾರೂಢರು ಏನು ಬೀದರ್ ಜಿಲ್ಲೆ ಬಾಲ್ಕಿಯಲ್ಲಿ ಹುಟ್ಟಿ ಇಲ್ಲಿ ಏನು ಗುರುವನ್ನ ಹುಡ್ಕೊಂಡು ಬಂದು ಇಲ್ಲಿ ನೆಲೆಸಿದ್ರು. ಇಲ್ಲಿಯೇ ಒಂದು ಅವರ ಸಮಾಧಿ ಆಯಿತು. ಆ ಒಂದು ಸಮಾಧಿ ಏನು ಆ ಒಂದೇನು ಸಿದ್ಧಾರೂಢ ಮಠ ಇದೆ, ಅವರ ಸಮಾಧಿ ಒಂದು ಏನಿದೆ ಅಲ್ಲಿನೇ ಒಂದು ಸಿದ್ಧಾರೂಢ ಮಠನ ನಿರ್ಮಾಣ ಮಾಡಲಾಗಿದೆ. ಮತ್ತು ಒಂದು ಕಡೆ ಅವರೇ ಸ್ಥಾಪನೆ ಮಾಡಿದಂತಹ 1926ರಲ್ಲಿ ಏನು ಕೈಲಾಸ ಮಂಟಪ ಸ್ಥಾಪನೆ ಮಾಡಿದ್ರು. ಅಂದರೆ ಅವರ ಒಂದು ಏನು ಬೋಧನೆ ಮಾಡಲಿಕ್ಕೆ, ಪ್ರವಚನ ಮಾಡಲಿಕ್ಕೆ, ಇತ್ಯಾದಿ ಮಾಡಲಿಕ್ಕೆ ಅದು ಈಗ 100ರ ಸಂಭ್ರಮ, ಅಂದರೆ ಶತಮಾನದ ಒಂದು ಸಂಭ್ರಮದಲ್ಲಿ ಅವರೇ ಸ್ಥಾಪನೆ ಮಾಡಿದಂಥ ಕೈಲಾಸ ಮಂಟಪ ಇದೆ. ಮತ್ತೊಂದು ಕಡೆ ಏನು 124ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಪ್ರತಿ ವರ್ಷನೂ ನಾವು ಕೂಡ ಬರ್ತೀವಿ. ಪ್ರತಿ ವರ್ಷನೂ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಆಗ್ತದ. ಬಹಳ ಆನಂದ ಅನಿಸ್ತದ ನಮಗೆ. ಸಿದ್ಧಾರೂಢನ ಮಹಿಮೆ ಅನಂತ ರೀತಿಯಿಂದ ನಮ್ಮ ಜೀವನದೊಳಗೆ ಅನೇಕ ಕಷ್ಟಗಳು ಬಂದಿದ್ದವು. ಸಿದ್ಧಾರೂಢ ಅಜ್ಜನ ದರ್ಶನ ಮಾಡಿದ್ದ ಸಲುವಾಗಿ, ಅವನ ಒಂದು ಭಕ್ತಿ ಮಾಡಿದ ಸಲುವಾಗಿ ನಮ್ಮ ಸಂಸಾರದಲ್ಲಿ ಇರ್ತಕ್ಕಂಥ ಕಷ್ಟಗಳು ಮತ್ತು ತಾಪತ್ರಗಳು, ಜ್ಞಾನಗಳನ್ನು ಎಲ್ಲ ಏನದ ಅಂದ್ರೆ ಸಿದ್ಧಾರೂಢನ ಅಜ್ಜನಿಂದ ನಮಗೆ ಸಿಕ್ಕಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಮಠದ ಆವರಣದಲ್ಲಿ ಸಂಭ್ರಮದ ವಾತಾವರಣ ನೆಲೆ ಮಾಡಿದೆ ಅಂತ ಹೇಳ್ಬೋದು. ಸಿದ್ಧಾರೂಢರು ಅಂದ ಕೂಡಲೇ ಸಾಕಷ್ಟು ಒಂದು ಭಕ್ತಿ ಭಾವ ಅಲ್ಲಿ ಒಂದು ಮೇಳೈಸುತ್ತೆ. ಮತ್ತು ಇಲ್ಲಿ ಏನು ಒಂದು ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ, ಅಂದರೆ ಓಂ ನಮಃ ಶಿವಾಯ. ಆ ಒಂದು ಓಂ ನಮಃ ಶಿವಾಯ ಮಂತ್ರ ಎಂತಹ ಸಂದರ್ಭದಲ್ಲೂ ಸಹ ಅದು ನಿಂತಿಲ್ಲ. ಅದು ನಿರಂತರವಾಗಿ, ಅಂದರೆ ಕೋವಿಡ್ ಸಂದರ್ಭದಲ್ಲೂ ಸಹ ಆ ಓಂ ನಮಃ ಶಿವಾಯ ಪಠಣ ಮಾಡುವಂತಹ ಪ್ರಕ್ರಿಯೆ ಇಲ್ಲಿ ನಡೆದಿತ್ತು. ಈಗಲೂ ಸಹ ಆ ಒಂದು ಪಂಚಾಕ್ಷರಿ ಮಂತ್ರನ ಪಠಣ ಮಾಡುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತೇವೆ. ಅದೇ ಮಾದರಿಯಲ್ಲಿ ಇಲ್ಲಿ ಕೆಲವೊಂದು ವಿಶಿಷ್ಟ ಪರಂಪರೆಗಳು ಸಹ ಬೆಳ್ಕೊಂಡು ಬಂದಿದ್ದಾವೆ. ಮತ್ತು ಆರೂಢ ಆರತಿ, ಅಂದರೆ ಯಾವುದೇ ರೀತಿಯ ಒಂದು ನಂದದ ರೀತಿಯಲ್ಲಿ ಜ್ಯೋತಿ ಸಹ ಅದು ನಿರಂತರವಾಗಿ ಪ್ರಜ್ವಲಿಸುವಂತಹ ಜ್ಯೋತಿ ಸಹ ಇಲ್ಲಿ ಒಂದು ಅದರ ಒಂದು ಭಕ್ತಿಯ ಸಂಕೇತವಾಗಿದೆ. ಒಂದು ಕಡೆ ಏನು ಪಂಚಾಕ್ಷರಿ ಮಂತ್ರ ಇರ್ಬೋದು, ಮತ್ತು ಏನು ಆರೂಢ ಆವರ್ತಿ ಅಂದರೆ ನಂದಲಾರದಂತಹ ಜ್ಯೋತಿ ಇತ್ಯಾದಿಗಳ ಕಾರಣದಿಂದಾಗಿ ಈ ಒಂದು ಈ ಭಾಗದಲ್ಲಿ ಭಕ್ತಿ ಭಾವ ಇಟ್ಕೊಂಡು ಜನ ಬರ್ತಾರೆ. ಮತ್ತು ಇಲ್ಲಿ ಹುಬ್ಬಳ್ಳಿಗೆ ಬಂದ್ರಂದ್ರೆ ಯಾರೇ ಬಂದರೂ ಸಹ ಸಿದ್ಧಾರೂಢರ ದರ್ಶನ ಪಡ್ಕೊಂಡೇ ಹೋಗ್ತಾರೆ. ಒಂದು ಸೆಲೆಬ್ರಿಟಿಗಳಿರ್ಬೋದು ಮತ್ತು ಜನಸಾಮಾನ್ಯರು ಎಲ್ಲರೂ ಸಹ ಏನು ಸಿದ್ಧಾರೂಢರಿಗೆ ಒಂದು ರೀತಿಯಲ್ಲಿ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅಂತವರು, ಬಾಲಗಂಗಾಧರ್ ತಿಲಕ್ ಅಂತವರು ಸಹ ಈ ಒಂದು ಮಠಕ್ಕೆ ಭೇಟಿ ಕೊಟ್ಟು ಸಿದ್ಧಾರೂಢರ ದರ್ಶನ ಪಡೆದಿದ್ದನ್ನು ನಾವು ನೋಡ್ಬೋದು. ನಂತರದಲ್ಲಿ ಏನು ರಾಜ್ಕುಮಾರ್ರಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಹ ಈ ಒಂದು ಏನು ಮಠಕ್ಕೆ ಭೇಟಿ ಕೊಟ್ಟು ಸಿದ್ಧಾರೂಢರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡಿರೋದನ್ನು ನಾವು ನೋಡ್ತೀವಿ. ಈ ಜಾತ್ರೆ ನಿಮಿತ್ತ ಬೀದರ್, ಭಾಲ್ಕಿ, ಚಳಕಾಪುರ್, ಜಮಖಂಡಿ, ಗೋಕಾಕ್, ಭಾರತದ ಅನೇಕ ಭಾಗದಿಂದ ಕಾಲ್ನಡಿ ಮೂಲಕ ಇಲ್ಲಿ ಜನ ಬಂದು ಸಿದ್ಧಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಸಾರು ಉಂಡೋರೆಲ್ಲ ಪಾರು ಪುನೀತ ಭಾವದಿಂದ ಹುಬ್ಬಳ್ಳಿಗೆ ಆಗಮಿಸಿ ಸದ್ಗುರು ಅಜ್ಜನ ಪಾದಕ್ಕೆ ತನ್ನ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಇಂದಿನ ವರ್ಷ ವಿಶೇಷ ಅಂದ್ರೆ ಅಜ್ಜನ ಕೈಲಾಸ ಮಂಟಪ ಇವತ್ತು ಶತಮಾನೋತ್ಸವ ಆಚರಿಸ್ತಾ ಇದೆ. ಆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇನ್ನೂ 1 ಲಕ್ಷ 2 ಲಕ್ಷ ಜನ ಹೆಚ್ಚಿಗೆ ಬಂದಿದ್ದಾರೆ. ಹೇಳುವ ಅರ್ಥ ಏನಂದ್ರೆ, ಇವತ್ತು ನಮ್ಮ ಹೊಸ ಚೇರ್ಮನ್ ಸನ್ಮಾನ ಚನ್ವೀರ್ ಮುಂಗರಡಿ ಬಂದ ಮೇಲೆ ಹೆಂಗೆ ವಾರಣಾಸಿಯಲ್ಲಿ ಗಂಗಾ ಮಹಾಆರತಿ ನಡೀತಿದೆ, ಪ್ರತಿ ಅಮಾವಾಸ್ಯದಂದು ಆ ಮಹಾಆರತಿ ಮಾಡೋ ಮೂಲಕ ಯಾವ ಬಡವರು
ಯಾರು ಮಧ್ಯಮ ವರ್ಗದವರು ಆ ಕಾಶಿ ವಿಶ್ವನಾಥ ದರ್ಶನ ತಗೊಂಡು ಮಾರುತಿ ಭಾಗ ಆಗೋ ಅವಕಾಶ ಸಿಗುದಿಲ್ಲ, ಅವರೆಲ್ಲರೂ ಈ ಜಾತ್ರೆ ಸಂದರ್ಭದಲ್ಲಿ ಮಾರುತಿಯಲ್ಲಿ ಅಜ್ಜನ ಸದ್ಯದಲ್ಲಿ ಈ ವರ್ಷ ಅಜ್ಜ ಕರ್ನಾಟಕ ಎಲ್ಲ ಪೂರ್ವ ಭಾರತದಲ್ಲಿ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಅಂತೇಳಿ ಅಜ್ಜನ ಪಾದಕ್ಕೆ ಕಾಲ್ನಡಿ ಮೂಲಕ ಬಂದು ಇವತ್ತು ಭಕ್ತಿ ಸಲ್ಲಿಸ್ತಾರೆ. ಮತ್ತೊಂದು ವಿಶೇಷ, ಹುಬ್ಬಳ್ಳಿ ಜನ ಬರುವಂತ ಭಕ್ತಾದಿಗಳಿಗೆ ಬಹಳಷ್ಟು ಆಹಾರ ಸೇವೆ, ಪ್ರಸಾದ ಸೇವೆ, ಮಜ್ಗಿ ಸೇವೆ, ನೀರು ಸೇವೆ ಮಾಡುವ ಮುಖಾಲ ಬಹಳ ದೊಡ್ಡ ಸಂಕಲ್ಪ ಇದು ಇಡಿಸ್ತಾ ಇದ್ದಾರೆ. ಮತ್ತು ಈ ಜಾತ್ರೆಯ ಸಂಪೂರ್ಣ ಕರ್ನಾಟಕದ ಜನತೆಗೆ ಹಾರ್ದಿಕ ಶುಭಾಶಯನ್ನು ಕೋರ್ತಾ ಇದ್ದೇನೆ. ಏನು ಸಿದ್ಧಾರೂಢರು ಅಂದ ಕೂಡಲೇ ಎಲ್ಲ ಒಂಥರ ನಡೆದಾಡುವ ದೇವರು, ಏನು ನಾವು ಏನು ಬೇಡ್ಕೊತೀವಿ ಇಷ್ಟಾರ್ಥ ಸಿದ್ಧಿಗೆ ಒಂದು ರೀತಿಯಲ್ಲಿ ತಥಾಸ್ತು ಅನ್ನುವಂತಹ ಒಂದು ದೈವ ಅನ್ನೋ ಒಂದು ನಂಬಿಕೆ ಇದೆ. ಅದೇ ಕಾರಣಕ್ಕಾಗಿಯೇ ಅದೇ ನಂಬಿಕೆ ಹಿನ್ನೆಲೆಯಲ್ಲಿನೇ ಲಕ್ಷಾಂತರ ಭಕ್ತರು ಮಠಕ್ಕೆ ನಡ್ಕೊತಾರೆ. ಮತ್ತು ಇವತ್ತೇನು ಜಾತ್ರೆ ನಡೀತು, ಆ ಒಂದು ಜಾತ್ರೆಯಲ್ಲಿ ಲಕ್ಷಾಂತರ ಜನ ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಮತ್ತು ಇಲ್ಲೇನು ಸಿದ್ಧಾರೂಢ ಮಠದಿಂದ ಹಿಡಿದು ಮುಖ್ಯ ದ್ವಾರದವರೆಗೂ ಸಹ ತೇರನ್ನು ಎಳೆಯಲಾಯಿತು. ಜನ ಭಕ್ತರು ಏನು ಉತ್ತತ್ತಿ ಬಾಳೆಕಾಯಿಯಲ್ಲಿ ಎಸೆಯುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದರು ಮತ್ತು ತೇರನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಒಂದು ರೀತಿಯಲ್ಲಿ ಏನು ಇಡೀ ಒಂದು ಮಠದ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಏನು ರಥೋತ್ಸವದ ಹಿನ್ನೆಲೆಯಲ್ಲಿ ಏನು ಅನ್ನ ಸಂತರ್ಪಣೆ ಇರ್ಬೋದು ಇತ್ಯಾದಿಗಳು ಒಂದು ಭಕ್ತರು ತಮ್ಮದೇ ಆದ ಒಂದು ಸೇವೆ ಸಲ್ಲಿಸುವಂಥ ಕೆಲಸವನ್ನು ಸಹ ಮಾಡಿದರು. ಅಜ್ಜರು ನಮ್ಮ ಭಾಗದಾಗ ಏನದ ಜನಿಸಿ ನಮಗ ಏನದ ಅಂದ್ರೆ ಈ ಕಡೆ ಬಂದು ಅವರು ಭವ್ಯವಾದ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇದೆ ಅಂದ್ರೆ ಅದು ಪವಾಡ ಪುರುಷ ಜಗದ್ಗುರು ಸಿದ್ಧಾರೂಢರು ಸಾಮಾನ್ಯ ಮನುಷ್ಯರಲ್ಲ, ಭಗವಂತನೇ ಅವತಾರ ತಗೊಂಡು ಬಂದಾನ. ಅವತಾರ ತಗೊಂಡು ಬಂದು ದೇಶ ಎಲ್ಲ ಸಂಚಾರ ಮಾಡಿ ಜನರಿಗೆ ಏನಂದ್ರೆ ಬ್ರಹ್ಮಜ್ಞಾನ ಏನದ ಅಂದ್ರೆ ಕೊಟ್ಟು ತಾವಿಲ್ಲಿ ಜಾತ್ರೆ ಮಾಡ್ಕೊಂಡು ಈಗಾದ್ರೂ ಕೂಡ ನಮ್ಮ ಮನುಷ್ಯನಾಗ ನಾವು ಸಂಕಲ್ಪ ಏನು ಮಾಡಿದೆವೆಲ್ಲ ಕೂಡ ತಕ್ಷಣವೇ ನಮಗೆ ಪ್ರತ್ಯಕ್ಷ ಆಗಿ ಏನದ ಅಂತಂದ್ರೆ ಸುಮಾರು ನಮ್ಮ ಕಡೆ ಏನದ ಅಂದ್ರೆ ಅಜ್ಜರ ಗುಡಿಗಳು ನೂರಾರು ಪ್ರತಿ ವರ್ಷ 10-12 ಅಜ್ಜನ ಗುಡಿಗಳು ಆಗ್ತಾ ಇವೆ. ಆ ಕಡೆ ಜನರು ಬರ್ತಾ ಇದ್ದಾರೆ. ನಮ್ಮ ಕಾಮನೆಗಳು ಏನಿದ್ರು ಕೂಡ ಅವರು ಸಂಕಲ್ಪ ಬಿಡಿಸ್ತಾ ಇದ್ದಾರೆ. ಅವ ಸಾಕ್ಷಾತ್ ಭಗವಂತನ ಅವತಾರದವರು, ಅವ್ರು ಸಾಮಾನ್ಯ ಮನುಷ್ಯರಲ್ಲ. 6 ವರ್ಷನಾಗ ಮನೆ ಬಿಟ್ಟು ಜಗತ್ತಿಗೆ ಬೆಳಗ್ತಾರ ಸಾಮಾನ್ಯ ಮನುಷ್ಯರಲ್ಲ. ಸಿದ್ಧಾರೂಢ ಬಂದ ಕೈಲಾಸದಿಂದ ಸಾಕ್ಷಾತ್ ಶಿವನ ರೂಪದಿಂದ ಅಂತೇಳಿ ಹೇಳ್ಯಾರ. ಇದು ಸತ್ಯ ಮಾತಲ್ಲ. ಅಜ್ಜರು ಈಗ ಯಾವುದೇ ರೂಪದಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ನಡೆದಾರೆ ಅಲ್ಲಿ ಇರ್ತಾ ಇದ್ದಾರೆ. ನಮ್ಮ ಶಕರಗಂಜವಾಡಿಯಲ್ಲಿ ಬೀದರ್ನಲ್ಲಿ ಅವ್ರ ಭವ್ಯವಾದ ಮಹಾಮಂದಿರ ನಿರ್ಮಾಣವಾಗಿದೆ. ಅವ್ರ ಕನಸಿನಲ್ಲಿ ಈಗಾದರೂ ಕೂಡ ಅಜ್ಜರಿಂದ ಪ್ರತಿಯೊಬ್ಬರ ಬಳಿ ಅವರಿಂದ ಗೋಚರಿಸಿ ನಮ್ಮ ಭಕ್ತರ ಕಾಮನೆಗಳು ಈಡೇರ್ತಾ ಇದ್ದಾರೆ. ಅದು ಭಗವಂತನ ಅವತಾರ. ಮತ್ತು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು, 173 ಕಡೆ CC ಕ್ಯಾಮ್ರಾ ಅಳವಡಿಕೆ ಮಾಡಲಾಗಿದೆ ಮತ್ತು ಸಾವಿರಾರು ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಸಹ ಕೈಗೊಳ್ಳಲಾಗಿತ್ತು. ಏನು ಬಂದಂತಹ ಭಕ್ತರು ಏನು ಸಿದ್ಧಾರೂಢರಿಗೆ ತೇರಿಗೆ ಒಂದು ಏನು ತಮ್ಮ ಭಕ್ತಿ ಸಮರ್ಪಣೆ ಮಾಡೋದ್ರ ಜೊತೆಗೆ ಸಿದ್ಧಾರೂಢರ ಒಂದು ಗದ್ದುಗೆ ದರ್ಶನ ಪಡ್ಕೊಂಡು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡಿದ್ರು. ಒಟ್ಟು ಏನು 1 ವಾರಗಳ ಕಾಲ ಅಂದರೆ ಶಿವರಾತ್ರಿಯ ಏನು ಜಾಗರಣೆ ಮರುದಿನ ಈ ಒಂದು ರಥೋತ್ಸವ ನಡೆಯುತ್ತೆ. ನಂತರದಲ್ಲಿ ಇನ್ನೂ ವಿವಿಧ ಕಾರ್ಯಕ್ರಮ, ಕೌದಿ ಪೂಜೆ ಇರ್ಬೋದು ಮತ್ತು ಏನು ಆರೂಢ ಆರತಿ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೀತದೆ. ಒಟ್ಟು 1 ವಾರದ ಕಾಲ ಒಂದು ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಜಾತ್ರಾ ಮಹೋತ್ಸವನ ಕಣ್ತುಂಬಿಕೊಳ್ಳಿಕ್ಕೇ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಒಂದು ಏನು ತೇರನ್ನು ಎಳೆಯುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ, ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.